ಎಸ್ ಎಸ್ ಸುಜಿತ್ ಅಂತ ಈ ದೇಶದ ಒಂದು ಧ್ಯೇಯ ವಾಕ್ಯ ಇದೆ, ಸತ್ಯಮೇವ ಜಯತೆ ಅಂತ. ಈ ರಾಜ್ಯ ಸರ್ಕಾರದಲ್ಲಿ ಹಂಗೆ ಸತ್ಯ ಮಾತಾಡದವರಿಗೆ ಅಥವಾ ರಾಜ್ಯ ಸರ್ಕಾರದ ಪರವಾಗಿ ನಿಷ್ಪಕ್ಷವಾಗಿ ಕಾರ್ಯನಿರ್ವಹಿಸುವವರಿಗೆ ಉಳಿಗಾಲ ಇಲ್ಲವಾ? ಇಷ್ಟೇ. ಇದೇ ಎರಡೂವರೆ ತಿಂಗಳ ಹಿಂದೆಗಡೆ RCB ಸ್ಟ್ಯಾಂಪೇಡ್ ಆದಾಗ ಸರ್ಕಾರದ ಮುಖ್ಯಮಂತ್ರಿಗಳು, DCM ಮತ್ತು ಹೋಮ್ ಮಿನಿಸ್ಟರ್ಗಳು ಅವರ ಕೆಳಗೆ ಯಾರ್ಯಾರು ಬರ್ತಾರೋ ಅವ್ರನ್ನೆಲ್ಲ ಅಮಾನತು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಈಗ ಇದೇ 2-3 ದಿನದಿಂದ ಹೈಕಮಾಂಡಿಂದ ರಾಹುಲ್ ಗಾಂಧಿ ಬಂದು ಮತಗಳ್ಳತನ ಆಗಿದೆ ಅಂತ ಆರೋಪ ಮಾಡಿ ಮತ್ತೆ ದೆಹಲಿಗೆ ಓಡ್ತಾರೆ. ಅದರ ವಿಚಾರವಾಗಿ KS ರಾಜಣ್ಣ ಅವರು ಮತಚೀಟಿಗಳು ನಮ್ಮ ಪಕ್ಷದಲ್ಲಿ ನಮ್ಮ ಕಾಲಾವಧಿಯಲ್ಲಿ ಆಗಿದೆ ಅಂತ ಒಂದೇ ಒಂದು ಮಾತಿಗೆ ಪಾಯಿಂಟ್ ಟೇಕನ್. ಯಾಕೆ ಸತ್ಯ ಮಾತಾಡೋರು ಉಳಗಾಲ ಇಲ್ವಾ ಕಾಂಗ್ರೆಸ್ನಲ್ಲಿ? ಒಂದೇ ಒಂದು ಮಾತಿಗೆ ಸತ್ಯ ಅಂತ ಸಕ್ಸಸ್ ಆಫ್ ಕಮ್ಯುನಿಕೇಶನ್. ನೀವು 10 ವಾಕ್ಯದಲ್ಲಿ ಹೇಳೋದನ್ನ 2 ವಾಕ್ಯದಲ್ಲಿ ಹೇಳಿದ್ರೆ ನೀವು ಸಕ್ಸಸ್ಫುಲ್ ಕಮ್ಯುನಿಕೇಟರ್ ಅಂತ. ಎಸ್ ನೋಡಿ, ರಾಜಣ್ಣವ್ರ ಕೇಸು ಇದು ನಮ್ಮ ಪಕ್ಷದ ಒಂದು ಆಂತರಿಕ ವಿಚಾರ ಇದೆ. ಒಂದು ಹೇಳ್ತೀನಿ, ಅವ್ರು ಇತ್ತೀಚೆಗೆ ರಾಜಣ್ಣವ್ರದ್ದು 6-7 ತಿಂಗಳಿಂದ ಅವ್ರದ್ದು ಹೇಳಿಕೆಗಳು ಬೇರೆ ಬೇರೆ ಥರ ಇತ್ತು. ಅದನ್ನೆಲ್ಲ ಹೈಕಮಾಂಡು ಗಮನಿಸಿತ್ತು. ಆದರೆ ಮೊನ್ನೆ ಕೊಟ್ಟಂಥ ಒಂದು ಸ್ಟೇಟ್ಮೆಂಟು ಹೈಕಮಾಂಡು ತೀರ್ಮಾನ ಮಾಡಿದ್ರಿಂದ ಅವ್ರು ರಾಜಣ್ಣರಿಗೆ ಇವತ್ತು ವಜಾ ಇದು ಮಾಡಿದ್ದಾರೆ, ಬಿಟ್ಟರೆ ಬೇರೆ ಉದ್ದೇಶದಿಂದ ಇಲ್ಲ. ಅದೇ ಸತ್ಯ ಮಾತಾಡಿದ್ದು ಸತ್ಯ ಅಲ್ಲ, ಹಂಗಂತಲ್ಲ, ಸತ್ಯ ಅಂತ ಅಲ್ಲ ಅದು. ಅವ್ರ ಮಾತಲ್ಲಿ ಒಬ್ಬ ಪಕ್ಷದ ಒಬ್ಬ ಇದಾಗಿ ಇವತ್ತು ಉದಾಹರಣೆ ನೋಡಿ, BJPಯಲ್ಲಿ ಯತ್ನಾಳ್ ಹೊರಗಾಕಿದ್ರು. ಏನಕ್ಕೆ ಹೊರಗಾಕಿದ್ರು? ಏನಕ್ಕೆ ಹೊರಗಾಕ್ಬೇಕಾಯ್ತು? ಅವನು ಸತ್ಯನೇ ಹೇಳಿದ್ರು. ಹೌದಾ? ಅವ್ನ ಯಾಕೆ ಹೊರಗಾಕಿದ್ರು? ಪಾಪ ಅವ್ರೇನ್ ಮಾಡಿದ್ರು? ಅವನು ಹಿಂದುತ್ವ ಪಾಪ ಪಕ್ಷಕ್ಕಾಗಿ ಹಿಂದುತ್ವವಾಗಿ ಭಾರಿ ಹೋರಾಟ ಮಾಡ್ಕೊಂಡು ಅಲ್ವಾ? ಅವ್ರನ್ನ ಹೊರಗಾಕಿದ್ದು ಯಾಕೆ ಹೊರಗಾಕಿದ್ರೆ? ಹಾಗೆ ಒಂದು ಪಕ್ಷದಲ್ಲಿ ಈ ತರ ನಿರ್ಣಯಗಳು ನಾವು ತಗೊಂಡಾಗ ಅವು ಮಾಡಲೇಬೇಕಾಗತ್ತೆ. ಅದು ಮಾಡಿದ್ದೀವಿ ಅಷ್ಟೇ. ರಾಜಣ್ಣವರು ತಮ್ಮ ಸ್ವಯಂ ಇದರಿಂದಲೇ, ತಮ್ಮ ಹೇಳಿಕೆಗಳಿಂದಲೇ ಇವತ್ತು ಅವರು ರಾಜೀನಾಮೆ ಕೊಡುವಂಥದ್ದಾಗಿದೆ. ಸಿದ್ದರಾಮಯ್ಯನವ್ರನ್ನ ಸ್ನಬ್ ಮಾಡ್ಕೊಂಡಂಗೆ ಆಗ್ಲಿಲ್ವಾ ಹೈಕಮಾಂಡ್ ರಾಜಣ್ಣನವರನ್ನ? ನೋಡಿ, ಇದರಲ್ಲಿ ಆ ಥರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ಈಗ ನಾನೇ ನಾನು ಪೊಲಿಟಿಕಲ್ ಅಬ್ಸರ್ವರ್, ನನಗನ್ಸುತ್ತೆ ಸಿದ್ದರಾಮಯ್ಯನವ್ರನ್ನ ಅಪಮಾನ ಮಾಡ್ತಿದ್ದಾರೆ ಮತ್ತೆ ಹೈಕಮಾಂಡ್ನವರು. ಏನಿಲ್ಲ ಸರ್, ನೋಡಿ, ಸಿದ್ದರಾಮಯ್ಯ ಅಪಮಾನ ಮಾಡುವಂಥ ಪ್ರಶ್ನೆನೇ ಇಲ್ಲ. ಇವತ್ತು ರಾಜಣ್ಣವರ ಹೇಳಿಕೆಗಳು ಇತ್ತೀಚೆಗೆ ಒಂದು 6 ತಿಂಗಳಿಂದ ಬರ್ತಾನೆ ಇತ್ತು. ಅದ್ರ ಮೇಲೆ ಚರ್ಚೆ ನಡೆದಿದೆ ಹೈಕಮಾಂಡಲ್ಲಿ, ಡೆಲ್ಲಿಯಲ್ಲೂ ನಡೆದಿದೆ. ಅವತ್ತೇ ಅವರು ನೋಟಿಸ್ ಕೊಡುವಂಥದ್ದು ಇದ್ದದನ್ನ ಈ ಸಮಯದಲ್ಲಿ ಅವರಿಗೆ ಈ ಸಂದರ್ಭದಲ್ಲಿ ಮಂತ್ರಿ ಸ್ಥಾನವನ್ನು ತೆಗೆದಿದ್ದಾರೆ. ಈ ಮಂತ್ರಿ ಸ್ಥಾನದಿಂದ ಗೌರವಪೂರ್ವಕವಾಗಿ ರಾಜೀನಾಮೆ ತಗೊಂಡು ಕಳಿಸ್ಬೋದಾಗಿತ್ತು ಸರ್. ನೋಡಿ, ಅವೆಲ್ಲ ಹೈಕಮಾಂಡಲ್ಲಿ ನಿರ್ಧಾರ ಆಗ್ತಾವೆ. ಇವೆಲ್ಲ ಏನಾರು ಆಗ್ಬೇಕಂದ್ರೆ ಪಟ್ಟಂತ ನಿಮ್ಮನ್ನ ಸಚಿವ ಸಂಪುಟದಿಂದ ಹೊರಗೆ ಹಾಕೋದಷ್ಟೇ ಅಲ್ಲ, ಅಪಮಾನಕಾರಿಯಾಗಿ ಹೊರಗೆ ಹಾಕ್ತೀವಿ ಅಂತ ಹಂಗಂತ ಹೇಳಿ ಇವತ್ತು BJPಯವರು ಅವ್ರು ರಾಜಣ್ಣನ ಪರವಾಗಿ ಬ್ಯಾಟಿಂಗ್ ಮಾಡುವಂಥದ್ದು ಇದೆಯಲ್ಲ, ಅದು ನನಗೆ ಒಪ್ಪೋದೇ ಇಲ್ಲ ನಾನು. ಯಾಕೆ ನಮ್ಮ ಪಕ್ಷದ ಅವರು ಭ್ರಷ್ಟಾಚಾರ ಮಾಡಿ ಹೊರಗಾಕಿದ್ದಿದ್ದರೆ ಅವ್ರು ಮಾತಾಡೋಕ್ಕೆ ಚಾನ್ಸ್ ಇತ್ತು. ಇವತ್ತು ಅದೇನೂ ಮಾಡಿದೆ, ರಾಜಣ್ಣ ಒಳ್ಳೆಯವರಿದ್ದಾರೆ. ಆದರೆ ಅವ್ರ ಹೇಳಿಕೆಗಳು ನಮ್ಮ ಪಕ್ಷದ ಇದರಲ್ಲಿ ವಿರೋಧವಾಗಿದ್ದಂಥ ಸಂದರ್ಭದಲ್ಲಿ ಅದು ಖಂಡಿತ ನಾವು ಇದು ಮಾಡಿರ್ತಾರೆ, ಬಿಟ್ಟರೆ ಬೇರೆ ಏನು ಹೈಕಮಾಂಡ್ ತೀರ್ಮಾನ ಅಲ್ವಾ ಮಾಡಿ. ನಾನು ಹೇಳೋದು ಉದಾಹರಣೆ, ಇವ್ರು ಯಾಕೆ BJPಯವರು ಅಷ್ಟೆಲ್ಲ ಗೊಂದಲ ಮಾಡೋದು? ಅವರು ಆ ವಾಲ್ಮೀಕಿ ನಾಯಕರಾಗಿದ್ದರು, ಅವ್ರು ತೆಗೆದ್ರು, ಇನ್ನೊಂದು ತೆಗೆದ್ರು ಅಂತ ಈಗ ಚಿಂತನೆ ಮಾಡೋದಲ್ಲ. ಹಾಗಾದ್ರೆ ಯತ್ನಾಳದ ಪಾಪ ಅವರು ಲಿಂಗಾಯತದ ಸಮಾಜದ ವ್ಯಕ್ತಿಯಾಗಿದ್ದರು, ಪಾಪ ಅವ್ರು ಹೇಳಿದ ತಕ್ಷಣ ಅವ್ರನ್ನೂ ತೆಗೆದ್ರಲ್ಲ. ಈಗ ಅವ್ನು ಹೊರಗಿಟ್ಟಿದ್ದಾರೆ ಪಾಪ ಯತ್ನಾಳ್ ಅವ್ರನ್ನ. ಯಾಕೆ ತೆಗೆದ್ರಿ ನೀವು? ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದಾಗ ಲಿಂಗಾಯತರಿಗೆ ಮಾಡಿದ ಅಪಮಾನ ಅಂತ ಎಷ್ಟು ಮಾತಾಡಲಿಲ್ಲ ಕಾಂಗ್ರೆಸ್ನವರು? ನಾನು ಮಾತಾಡಿದ್ದೀನಿ. ಮತ್ತೆ ನಾನು ಅವಾಗ ಲಿಂಗಾಯತರಿಗೆ ಆದ ಅಪಮಾನ, ಆ ಥರ ಹೇಳಿಲ್ಲ. ವಾಲ್ಮೀಕಿ ಸಮುದಾಯಕ್ಕಾದ ಅಪಮಾನ ನಾನು ಆ ಥರ ಹೇಳಿಲ್ಲ. ಯಡಿಯೂರಪ್ಪನವ್ರು ಪಕ್ಷ ಕಟ್ಟಿ ಈ ರಾಜ್ಯದಲ್ಲಿ ಅಧಿಕಾರ ತಂದಂಥವ್ರು. ನೀವು ಯಾವ ಥರ ನಡೆಸ್ಕೊಂಡ್ರಿ? ನೀವು ಕಣ್ಣೀರು ಹಾಕೊಂಡು ಹತ್ಕೊಂಡು ಹೋಗಿ ರಾಜೀನಾಮೆ ಕೊಟ್ಟು ಬರುವಂಥದ್ದು ಏನಿತ್ತು? ಅದಕ್ಕೆ ನಾನು ರಾಜಣ್ಣ ಅವ್ರು ಕಣ್ಣೀರು ಹಾಕಿಲ್ಲ, ಆದ್ರಿಂದ ಇದು ಹೇಳಿ. ರಾಜಣ್ಣ ಅವ್ರು ಖುಷಿಯಾಗಿ ಹೋದ್ರು, ನನಗೆ ಅಂತ ಹೇಳಿ ಖುಷಿಯಾಗಿ ಹೋಗಿ ಇಲ್ಲಪ್ಪ ನಾ ಹೈಕಮಾಂಡಲ್ಲಿ ಮಾತಾಡ್ತೀನಿ ಅಂತ ಖುಷಿಯಾಗಿ ಹೋದ್ರು. ಸಹಜವಾಗಿ ಆಗಿದೆ. ಇದರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.